ಇನ್ನು ಆ ಇಂಡಿಯನ್ ಕಾಂಗ್ರೆಸ್ ಹೋಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೋಗಿ ಇಂದಿರಾ ಕಾಂಗ್ರೆಸ್ ಆಗಿಬಿಡುತ್ತೆ. ಇಂಡಿಯನ್ ಕಾಂಗ್ರೆಸ್ ಡಿವೈಡೆಡ್ ಇನ್ 2 parts. One became ಇಂದಿರಾ ಕಾಂಗ್ರೆಸ್ ಐ ಅಂದರೆ ದಿಸ್ ಕಾಂಗ್ರೆಸ್ ಹೋಸ್ ಹಾಗೆ ನಮ್ಮ ಇವರೇ ದೇವೇಗೌಡರೇ ಆಗ ಅಧ್ಯಕ್ಷ. ಅದಕ್ಕೆ ಹೌದಾ? ಹೌದು, ಸಂಸ್ಥಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಸರ್ ಅವರು. ಓಕೆ. ಭಾಳ ಜನಕ್ಕೆ ಗೊತ್ತಿಲ್ಲ ಇದಂತ ಕಾಣಿಸುತ್ತೆ. ಅದು ಬೆಂಗಳೂರಿನಲ್ಲೇ ಕಾಂಗ್ರೆಸ್ 2 ಭಾಗ ಆಗಿದ್ದು. ಲಾಲ್ಬಾಗ್ನಲ್ಲಿ, ಬೆಂಗಳೂರು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಇಬ್ಬಾಗ ಆಗುತ್ತೆ. ಯಾಕೆಂದರೆ ಆಮೇಲೆ ಈ ಇಬ್ಬಾಗ ಆದಮೇಲೆ ನಮಗೆ ಬೆಳವಣಿಗೆಗಳು ಬೇರೆ ಬೇರೆ ಆಗುತ್ತೆ ಬಿಡಿ, ರಾಜಕೀಯ ವಿಚಾರಗಳು ಇಲ್ಲಿ ಬೇಡ ನಮಗೆ. ಸಭಾಧ್ಯಕ್ಷ ಆದಮೇಲೆ ಆ ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ಯಾವ ಪಾರ್ಟಿಗೆ ಸೇರಿದವರಲ್ಲ ಅವರು, ಗೊತ್ತಾಯ್ತಾ? ದಿ ಮೊಮೆಂಟ್ ಈಸ್ ಎಲೆಕ್ಟೆಡ್ ಈಸ್ ಕಾಲ್ಡ್ ಎಸ್ ಅ ಸ್ಪೀಕರ್ ಎಸ್ ನಾನ್ ಪಾರ್ಟಿ ಮ್ಯಾನ್. ಅವರು ನಾನು ಈ ಪಕ್ಷದಿಂದ ಬಂದೆ, ಅವ್ರು ಆ ಪಕ್ಷ, ಆ ಥರ ಬರೋಲ್ಲ. ಅದು ಮುಖ್ಯ ನ್ಯಾಯಾಧೀಶ ಸ್ಥಾನ ಇದ್ದಂಗೆ. ಏನಿದ್ರು ನಿಯಮಗಳು, ಸಂವಿಧಾನ, ಪ್ರೆಸಿಡೆಂಟ್ಸು, ರೂಲಿಂಗ್ಸ್, ಇದ್ರ ಬಗ್ಗೆ ಮಾತ್ರ ಮಾಡಬೇಕು. ಅದು ಯಾರಿಗೆ ಬರುತ್ತೆ? ಅನುಭವ ಇರೋರು ಮಾತ್ರ ಬರುತ್ತೆ. 4-6 ಸರಿ MLA ಆಗಿರಬೇಕು, ಮಂತ್ರಿ ಆಗಿರಬೇಕು, ಸ್ಪೀಕರ್ ಆಗಿರ್ಬೇಕು. ಒಂದೇ ಸರಿ ಸ್ಪೀಕರ್ ಮಾಡಿಬಿಟ್ರೆ ಏನಾಗುತ್ತೆ? ಅವ್ರಿಗೆ ಏನೋ ಅಧಿಕಾರ ಗೊತ್ತಿರಲ್ಲ, ಏನು ಗೊತ್ತಿಲ್ಲ, ಏನಿದೆ ಇಲ್ಲಿ ಸ್ಪೀಕರ್ ಆಫೀಸಲ್ಲಿ ಅನ್ಕೊಂಬಿಟ್ಟು ಏನು ಮಾಡಿಬಿಡ್ತಾರೆ. ಅದಕ್ಕೆ ಸರಿಯಾದಂಥ ಇದನ್ನು ಕೊಡಲ್ಲ, ಅದಕ್ಕೆ ಏನು ಕಾನ್ಸಂಟ್ರೇಷನ್ ಕೊಡಲ್ಲ. ಅದೇ ನಂದೇನೋ ನಾಳೆ ಮಂತ್ರಿ ಆಗ್ಬೋದಾ, ಆಮೇಲೆ ಸರ್ಕಾರಕ್ಕೆ ವಿರುದ್ಧ ಮಾತಾಡ್ಬೋದಾ, ಸರ್ಕಾರಕ್ಕೆ ನಾವೇನಾದ್ರು ಈ ಥರ ರೂಲಿಂಗ್ ಕೊಟ್ಟರೆ ಆ ಥರ ಆಗ್ಬೋದಾ, ಅಥವಾ ನನಗಾದರೆ ನಮ್ಮ ಮನೆಯವ್ರಿಗೆ ನೆಕ್ಸ್ಟ್ ಏನೋ ಟಿಕೆಟ್ ಸಿಗುತ್ತಾ, ಈ ಥರ ಮನೋಭಾವನೆಯನ್ನು ಸಭಾಧ್ಯಕ್ಷ ಮಾಡಬಾರ್ದು.